ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬದಲಾವಣೆ ಚರ್ಚೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡುತ್ತಾರಾ? ಹಾಗಾದ್ರೆ ರಾಜೀನಾಮೆ ನೀಡುವುದು ಫಿಕ್ಸಾ? ಕೈ ನಾಯಕರಲ್ಲೇ ಈಗಾಗಲೇ ಸಿಎಂ ಕುರ್ಚಿಗಾಗಿ ಕಸರತ್ತು ನಡೀತಾ ಇದೆ. ಈ ಕುರಿತು ಒಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ, ನೋಡ್ಕೊಂಡ್ ಬರೋಣ ಬನ್ನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬದಲಾವಣೆ ಫಿಕ್ಸ? ಪದತ್ಯಾಗ ಮಾಡ್ತಾರಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ? ನಡೆಯುತ್ತಿದೆಯಾ ಮುಂದಿನ ಸಿಎಂ ಆಯ್ಕೆ ಕಸರತ್ತು? ಕಾಂಗ್ರೆಸ್ನಲ್ಲಿ ಜೋರಾಯ್ತು ಮುಂದಿನ ಸಿಎಂ ಚರ್ಚೆ. ಸಿದ್ದರಾಮಯ್ಯ ಸಿಎಂ ಆಗಿದ್ರು ಕುರ್ಚಿಗಾಗಿ ರೇಸ್ ನಡೀತಾ ಇದೆ. ನೆಕ್ಸ್ಟ್ ಸಿಎಂ ಚರ್ಚೆಗೆ ಶಾಸಕ ಲಕ್ಷ್ಮಣ್ ಸವದಿ ಎಂಟ್ರಿ ಕೊಡಲಿದ್ದಾರೆ. ಉತ್ತರ ಕರ್ನಾಟಕ ನಾಯಕನಿಗೆ ಜೈ ಎಂದ ಸವದಿ. ಹಾವು ಮುಂಗುಸಿಯಂತಿದ್ದ ಸಾಹುಕಾರ ಸವದಿ ಸಚಿವ ಸತೀಶ್ ಜಾರಕಿಹೊಳಿ ಸಿಎಂ ಆದರೆ ನನ್ನ ಬೆಂಬಲ, ಸತೀಶ್ ಜಾರಕಿಹೊಳಿಗೆ ನನ್ನ ಸಪೋರ್ಟ್ ಎಂದ ಸವದಿ. ಸತೀಶ್ ಸಿಎಂ ಆಗೋದಾದ್ರೆ ಸಂಪೂರ್ಣ ಸಪೋರ್ಟ್, ಬೆಳಗಾವಿಯಿಂದ ಸಿಎಂ ಆಗ್ತಾರೆ ಅಂದ್ರೆ ನನ್ನ ಬೆಂಬಲ. ರಾಜಕಾರಣಿಗಳು ರಾಜಕಾರಣಕ್ಕೆ ಬರೋದೇ ಅಧಿಕಾರಕ್ಕಾಗಿ, ಸನ್ಯಾಸಿಗಳು ಯಾರು ಅಧಿಕಾರಕ್ಕೆ ಬರೋದಿಲ್ಲ. ಕಾಂಗ್ರೆಸ್ನಲ್ಲಿ ಚರ್ಚೆ ಹುಟ್ಟು ಹಾಕಿದ ಲಕ್ಷ್ಮಣ್ ಸವದಿ. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಹೇಳಿಕೆ ನೀಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬದಲಾವಣೆ ಫಿಕ್ಸ? ಪದತ್ಯಾಗ ಮಾಡ್ತಾರಾ ಹಾಗಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ? ನಡೆಯುತ್ತಿದೆಯಾ ಮುಂದಿನ ಸಿಎಂ ಆಯ್ಕೆಯ ಕಸರತ್ತು? ಕಾಂಗ್ರೆಸ್ನಲ್ಲಿ ಜೋರ್ ಆಯ್ತು ಮುಂದಿನ ಸಿಎಂ ಬಗ್ಗೆ ಚರ್ಚೆ. ಸಿದ್ದರಾಮಯ್ಯ ಸಿಎಂ ಆಗಿದ್ರು ಕುರ್ಚಿಗಾಗಿ ರೇಸ್ ನಡೀತಾ ಇದೆ. ನೆಕ್ಸ್ಟ್ ಸಿಎಂ ಚರ್ಚೆಗೆ ಶಾಸಕ ಲಕ್ಷ್ಮಣ್ ಸವದಿ ಎಂಟ್ರಿ ಕೊಡಲಿದ್ದಾರೆ. ಉತ್ತರ ಕರ್ನಾಟಕ ನಾಯಕನಿಗೆ ಜೈ ಎಂದ ಸವದಿ. ಹಾವು ಮುಂಗುಸಿಯಂತಿದ್ದ ಸಾಹುಕಾರ ಸವದಿ. ಸಚಿವ ಸತೀಶ್ ಜಾರಕಿಹೊಳಿ ಸಿಎಂ ಆದರೆ ನನ್ನ ಬೆಂಬಲ ಇದೆ, ಸತೀಶ್ ಜಾರಕಿಹೊಳಿಗೆ ನನ್ನ ಸಪೋರ್ಟ್ ಎಂದ ಸವದಿ. ಸತೀಶ್ ಸಿಎಂ ಆಗೋದಾದ್ರೆ ಸಂಪೂರ್ಣ ನನ್ನ ಸಪೋರ್ಟ್ ಇದೆ. ಬೆಳಗಾವಿಯಿಂದ ಸಿಎಂ ಆಗ್ತಾರೆ ಅಂದ್ರೆ ನನ್ನ ಬೆಂಬಲವಿದೆ. ರಾಜಕಾರಣಿಗಳು ರಾಜಕಾರಣಕ್ಕೆ ಬರೋದೇ ಅಧಿಕಾರಕ್ಕಾಗಿ, ಸನ್ಯಾಸಿಗಳು ಯಾರು ಅಧಿಕಾರಕ್ಕೆ ಬರೋದಿಲ್ಲ. ಕಾಂಗ್ರೆಸ್ನಲ್ಲಿ ಚರ್ಚೆ ಹುಟ್ಟು ಹಾಕಿದ ಲಕ್ಷ್ಮಣ್ ಅವರ ಈ ಒಂದು ಹೇಳಿಕೆ. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಹೇಳಿಕೆ ನೀಡಿದ್ದಾರೆ. ಸಿಎಂ ರೇಸ್ನಲ್ಲಿ ನಮ್ಮ ಜಿಲ್ಲೆಯವರೇ ಒಬ್ರು ಇದ್ದಾರೆ. ನಮ್ಮ ಜಿಲ್ಲೆಯವರು ಯಾರೇ ಮುಖ್ಯಮಂತ್ರಿ ಆದರೂ ನಾವು ಸ್ವಾಗತ ಮಾಡ್ತೀವಿ. ಅದರಲ್ಲೂ ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ. ಯಾರೇ ಆದ್ರೂ ಕೂಡ ನಾವು ಸ್ವಾಗತ ಮಾಡ್ತೀವಿ. ಸರ್, ಈಗ ಕೆಲವೊಂದಿಷ್ಟು ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ, ಇದು ಅನುದಾನ ಸಿಗ್ತಾ ಈಗ ಸಿಎಂ ರೇಸ್ನಲ್ಲಿ ನಮ್ಮ ಜಿಲ್ಲೆಯವರೇ ಒಬ್ರು ಇದ್ದಾರೆ. ಆದರೆ ಹೆಂಗೆ ಸರ್? ನಮ್ಮ ಜಿಲ್ಲೆಯವರು ಯಾರೇ ಮುಖ್ಯಮಂತ್ರಿ ಆದರೂ ನಾವು ಸ್ವಾಗತ ಮಾಡ್ತೀವಿ. ಅದರಲ್ಲೂ ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ. ಯಾರೇ ಆದ್ರೂ ಕೂಡ ನಾವು ಸ್ವಾಗತ ಮಾಡ್ತೀವಿ. ಸರ್, ಈಗ ಕೆಲವೊಂದಿಷ್ಟು ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ, ಇದು ಅನುದಾನ ಸಿಗ್ತಾ ಈಗ ಸಿಎಂ ರೇಸ್ನಲ್ಲಿ ನಮ್ಮ ಜಿಲ್ಲೆಯವರೇ ಒಬ್ರು ಇದ್ದಾರೆ. ಆದರೆ ಹೆಂಗೆ ಸರ್? ನಮ್ಮ ಜಿಲ್ಲೆಯವರು ಯಾರೇ ಮುಖ್ಯಮಂತ್ರಿ ಆದರೂ ನಾವು ಸ್ವಾಗತ ಮಾಡ್ತೀವಿ. ಅದರಲ್ಲೂ ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ. ಯಾರೇ ಆದ್ರೂ ಕೂಡ ನಾವು ಸ್ವಾಗತ ಮಾಡ್ತೀವಿ. ಸರ್, ಈಗ ಕೆಲವೊಂದಿಷ್ಟು ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ, ಇದು ಅನುದಾನ ಸಿಗ್ತಾ ಈಗ ಸಿಎಂ ರೇಸ್ನಲ್ಲಿ ನಮ್ಮ ಜಿಲ್ಲೆಯವರೇ ಒಬ್ರು ಇದ್ದಾರೆ. ಆದರೆ ಹೆಂಗೆ ಸರ್? ನಮ್ಮ ಜಿಲ್ಲೆಯವರು ಯಾರೇ ಮುಖ್ಯಮಂತ್ರಿ ಆದರೂ ನಾವು ಸ್ವಾಗತ ಮಾಡ್ತೀವಿ. ಅದರಲ್ಲೂ ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ. ಯಾರೇ ಆದ್ರೂ ಕೂಡ ನಾವು ಸ್ವಾಗತ ಮಾಡ್ತೀವಿ. ಸರ್, ಈಗ ಕೆಲವೊಂದಿಷ್ಟು ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ, ಇದು ಅನುದಾನ ಸಿಗ್ತಾ